ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಸ್ವರಾಕ್ಷರಗಳನ್ನು ಬರೆಯೋದು ಹೇಗಂತ ನೋಡಿದ್ವಿ. ಇವತ್ತು ವ್ಯಂಜನಗಳಲ್ಲಿ ಎರಡು ವಿಧಗಳಾಗಿರ್ತವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಕಳೆದ ಒಂದು ವಿಡಿಯೋದಲ್ಲಿ ಸ್ವರಗಳು, ಇವತ್ತು ವ್ಯಂಜನಗಳು. ವ್ಯಂಜನಗಳಲ್ಲಿ ಎರಡು ವಿಧ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಇವತ್ತು ವರ್ಗೀಯ ವ್ಯಂಜನಗಳನ್ನು ಕೀಬೋರ್ಡಲ್ಲಿ ಟೈಪ್ ಮಾಡಿ ನೋಡೋಣ. ಲೈವ್ ಆಗಿ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ. ಕೀಬೋರ್ಡಲ್ಲಿ ಯಾವ ಕೀನ ಪ್ರೆಸ್ ಮಾಡಿದ್ರೆ ಇಲ್ಲಿ ಎಲ್ಲ ವರ್ಗೀಯ ವ್ಯಂಜನಗಳು ಟೈಪ್ ಆಗ್ತವೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕ ವರ್ಗದ ವರ್ಗೀಯ ವ್ಯಂಜನಗಳನ್ನು ಟೈಪ್ ಮಾಡೋಣ. ಕ ಶಿಫ್ಟ್ ಕೆ, ಖ ಆಯ್ತು. ಖ. ಇವಾಗ ಗ ಬರಿಬೇಕಾದ್ರೆ ಜಿ ಟೈಪ್ ಮಾಡಬೇಕು, ಗಂಟೆ ಗ. ಇವಾಗ ಜಿ, ಕ ಖ ಘ ಗ ನ ಬರಿಬೇಕಾದ್ರೆ ಇವಾಗ ಶಿಫ್ಟ್ ಜಡ್ ಆಯ್ತು. ಈಗ ಚ ವರ್ಗ ಬರಿಬೇಕು. ಸಿ, ಛ, ಛ. ಜೆ ಬರಿಬೇಕಾದ್ರೆ ಜೇನ ಟೈಪ್ ಮಾಡಬೇಕು. ಜ ಮತ್ತೆ ಶಿಫ್ಟ್ ಜೆ. ನ್ಯ ಬರಿಬೇಕಂದ್ರೆ ಡೈರೆಕ್ಟ್ ಆಗಿ ಜೆಡ್ ಅನ್ನ ಟೈಪ್ ಮಾಡಬೇಕು. ಈಗ ಟ ವರ್ಗ ಕ್ಯೂ ಟೈಪ್ ಮಾಡ್ಬೇಕು. ಇಲ್ಲಿ ಟ ಬರಿಬೇಕಾದ್ರೆ ಕ್ಯೂ ಮತ್ತೆ ದೊಡ್ಡ ಠ. ಮಹಾಪ್ರಾಣ ಆಗುತ್ತೆ ಇದು ಠ ಅಂದರೆ. ಮತ್ತೆ ಶಿಫ್ಟ್ ಕೀನ ಪ್ರೆಸ್ ಮಾಡಿ ಕ್ಯೂಬ್ ಟೈಪ್ ಮಾಡಬೇಕು. ಮತ್ತು ಅದೇ ರೀತಿ ಡ ಬರಿಬೇಕಾದ್ರೆ ಡಬ್ಲ್ಯೂನ ಟೈಪ್ ಮಾಡಬೇಕು. ಢ ಬರಿಬೇಕಾದ್ರೆ ಶಿಫ್ಟ್ ಡಬ್ಲ್ಯೂ ಟೈಪ್ ಮಾಡಬೇಕು. ಣ ಬರಿಬೇಕಾದ್ರೆ ಈಗ ಸಿಂಪಲ್ ಆಗಿ ಶಿಫ್ಟ್ ಕೀನ ಪ್ರೆಸ್ ಮಾಡಿ ಈಗ ಏನನ್ನು ಟೈಪ್ ಮಾಡಬೇಕು. ಈ ಥ ಥ ಧ ಧ ನ ಬರಿಬೇಕಾದ್ರೆ ಟಿ ಶಿಫ್ಟ್ ಥ ಥ ಥ. ಮತ್ತು ಅದೇ ರೀತಿ ದ ಬರಿಬೇಕಾದ್ರೆ ಡಿನ ಟೈಪ್ ಮಾಡಬೇಕು. ಮಹಾಪ್ರಾಣ ಧ ಬರಿಬೇಕಂದ್ರೆ ಶಿಫ್ಟ್ ಡಿ. ಮತ್ತು ಅದೇ ರೀತಿ ನ ಬರಿಬೇಕಾದ್ರೆ ಸಿಂಪಲ್ ಆಗಿ ಏನನ್ನು ಟೈಪ್ ಮಾಡಬೇಕು. ಮತ್ತು ಅದೇ ರೀತಿ ಈಗ ಪ ಪ ಭ ಬ ಮ ಬರಿಬೇಕಾದ್ರೆ ಇಲ್ಲಿ ಪಿ ಫ ಪ ಶಿಫ್ಟ್ ಫಲ ಫ ಬರಿಬೇಕಾದ್ರೆ ಪಿ. ಬಿ ಬ ಬರಿಬೇಕಾದ್ರೆ ಸಿಂಪಲ್ ಆಗಿ ಬಿ. ಭರತ್ ಭ ಬರಿಬೇಕಂದ್ರೆ ಶಿಫ್ಟ್ ಬಿ. ಮತ್ತು ಅದೇ ರೀತಿ ಎಂ ಬರಿಬೇಕಾದ್ರೆ ಸಿಂಪಲ್ ಆಗಿ ಇಲ್ಲಿ ಎಂ ಅನ್ನು ಟೈಪ್ ಮಾಡಬೇಕು. ಈ ರೀತಿಯಾಗಿ ವ್ಯಂಜನಗಳಲ್ಲಿ ಎರಡು ವಿಧಗಳಾದಂತಹ ಮೊದಲನೆಯ ವಿಧ ವರ್ಗೀಯ ವ್ಯಂಜನಗಳನ್ನು ಬರೆಯೋದನ್ನು ಕಲ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಅವರ್ಗೀಯ ವ್ಯಂಜನಗಳು ಬರೆಯೋದು ಹೇಗಂತ ಕಲಿಯೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.